ಶಿವಲಿಂಗೇಗೌಡರಿಗೆ, ಬಸ್ ಸ್ಟ್ಯಾಂಡ್ ಲೂಟಿ ಹೊಡೆಯುತ್ತಿರುವ ಶಿವಲಿಂಗೇಗೌಡರಿಗೆ, ಬಸ್ಸಿನಲ್ಲೂ ಲೂಟಿ ಹೊಡೆಯುತ್ತಿರುವ ಶಿವಲಿಂಗೇಗೌಡರಿಗೆ, ಕ್ರಷರ್ ಮಾಲೀಕ ಶಿವಲಿಂಗೇಗೌಡರಿಗೆ, ಲೂಟಿಕೋರ ಶಿವಲಿಂಗೇಗೌಡರಿಗೆ, ಭ್ರಷ್ಟಾಚಾರಿ ಶಿವಲಿಂಗೇಗೌಡರಿಗೆ, ಕಾಂಕ್ರೀಟ್ ಕಳ್ಳ ಶಿವಲಿಂಗೇಗೌಡರಿಗೆ, ರಾಗಿ ಕಳ್ಳ ಶಿವಲಿಂಗೇಗೌಡರಿಗೆ, ಮನೆ ಕಳ್ಳ ಶಿವಲಿಂಗೇಗೌಡರಿಗೆ, ರಾಗಿ ಕಳ್ಳ ಶಿವಲಿಂಗೇಗೌಡರಿಗೆ, ರಾಗಿ ಕಳ್ಳ ಶಿವಲಿಂಗೇಗೌಡರಿಗೆ, ರಾಗಿ ಕಳ್ಳ ಶಿವಲಿಂಗೇಗೌಡರಿಗೆ, ಭ್ರಷ್ಟ ಶಾಸಕ ಶಿವಲಿಂಗೇಗೌಡರಿಗೆ, ಭ್ರಷ್ಟ ಶಾಸಕ ಶಿವಲಿಂಗೇಗೌಡರಿಗೆ, ಎಲ್ಲದರಲ್ಲೂ ಲೂಟಿ ಹೊಡೆಯಲು ನಿಂತಿರುವ ಶಿವಲಿಂಗೇಗೌಡರಿಗೆ, ಲೂಟಿ ಹೊಡೆಯುವುದನ್ನೇ ಅಭಿವೃದ್ಧಿ ಎಂದುಕೊಂಡಿರುವ ಶಿವಲಿಂಗೇಗೌಡರಿಗೆ, ಲೂಟಿ ಹೊಡೆಯುವುದನ್ನೇ ಅಭಿವೃದ್ಧಿ ಎಂದುಕೊಂಡಿರುವ ಶಿವಲಿಂಗೇಗೌಡರಿಗೆ, ಅರಸೀಕೆರೆ ಜನಗಳನ್ನು ದನಗಳಂತೆ ಬದುಕುವ ವ್ಯವಸ್ಥೆಗೆ ತಳ್ಳುತ್ತಿರುವ ಶಿವಲಿಂಗೇಗೌಡರಿಗೆ, ಸಾರ್ವಜನಿಕರನ್ನು ಜನಗಳನ್ನು ದನಗಳಂತೆ ಬದುಕಲು ತಳ್ಳುತ್ತಿರುವ ಶಿವಲಿಂಗೇಗೌಡರಿಗೆ, ಧೂಳು ಕೊಡಿಸುತ್ತಿರುವ ಶಿವಲಿಂಗೇಗೌಡರಿಗೆ, ಅಸ್ತಮಾ ರೋಗಿಗಳಿಗೆ ಕಂಟಕಪ್ರಾಯರಾಗಿರುವ ಶಿವಲಿಂಗೇಗೌಡರಿಗೆ, ಶೌಚಾಲಯ ವ್ಯವಸ್ಥೆ ಇಲ್ಲದಂತೆ ಮಾಡಿರುವ ಶಿವಲಿಂಗೇಗೌಡರಿಗೆ, ಶೌಚಾಲಯ ವ್ಯವಸ್ಥೆ ಇಲ್ಲದಂತೆ ಮಾಡಿರುವ ಶಿವಲಿಂಗೇಗೌಡರಿಗೆ, ಈಗಾಗಲೇ ಅರಸೀಕೆರೆಯ ಬಸ್ ನಿಲ್ದಾಣವನ್ನು ನವೀಕರಣ ಮಾಡ್ತೀವಿ ಅಂತೇಳಿ ಆ ಹಳೆಯ ಬಸ್ ಸ್ಟ್ಯಾಂಡನ್ನು ಸುಮಾರು 6 ತಿಂಗಳ ಹಿಂದೆಯಿಂದ ಸುದ್ದಿ ಇತ್ತು. 4 ತಿಂಗಳ ಹಿಂದೆ ಮುಚ್ಚಿದ್ರು. ಅದನ್ನು ಮುಚ್ತಾರೆ ಅಂತೇಳಿ ಕಾಂಟ್ರಾಕ್ಟರ್ ಬಂದು ಅಲ್ಲೆಲ್ಲ ನೋಡಿ ಮಾಡಿ ಈ ಜಾಗನ ಕ್ಲೀನ್ ಮಾಡಿದ್ರು. 4 ತಿಂಗಳ ಹಿಂದೆ ಈ ಜಾಗ ಕ್ಲೀನ್ ಮಾಡಿದ್ರು. ಒಂದು ಇವತ್ತು ತಂತ್ರಜ್ಞಾನ ಎಷ್ಟು ಬೆಳೆದಿದೆ. ಇವತ್ತು JCB ಇರ್ಬೋದು, ಅಸಾಕ್ ಮಷಿನ್ ಇರ್ಬೋದು, ಬುಲ್ಡೋಜರ್ಗಳಿರ್ಬೋದು, ಬೇಕಾದಷ್ಟು ಯಂತ್ರೋಪಕರಣಗಳಿವೆ. ಇದೆಲ್ಲ ಇದ್ರೂ ಕೂಡ ಇವತ್ತು ಅರಸೀಕೆರೆ ಜನತೆ ಜೊತೆಗೆ ರಾಜ್ಯದ ಜನತೆ ಈ ಎಂಸ್ಯಾಂಡ್ ಧೂಳನ್ನು ಕುಡ್ಕೊಂಡೋಗಿ ಆರೋಗ್ಯ ಹಾಳು ಮಾಡ್ಕೊಂಡು ಅವ್ರಿಗೆ ಅಸ್ತಮಾ ಇದ್ದವನಂತೂ ಸೀದಾ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅರಸೀಕೆರೆಯಿಂದ. ಅಂಥ ದುಸ್ಥಿತಿಗೆ ತಂದಿಟ್ಟಿರ್ತಕ್ಕಂಥ ಸನ್ಮಾನ್ಯ ಇಲ್ಲಿನ ಸುಳ್ಳು ಹೇಳಿ ಅಭಿವೃದ್ಧಿ ಮಾಡಿದೀನಿ ಅಂತ ಹೇಳ್ಕೊಳ್ಳುವಂಥ ಶಾಸಕ ಶಿವಲಿಂಗೇಗೌಡ್ರೆ, ನಿಮಗೇನಾದ್ರು ಕಿಂಚಿತ್ತು ಮನುಷ್ಯತ್ವ ಇದ್ದರೆ, ಮಾನವೀಯತೆ ಇದ್ದರೆ, ಎಲ್ಲ ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತಾರೆ. ಎಲ್ಲ ಹೆಚ್ಚು ಕಡಿಮೆ ಕಾಲೇಜ್ ಹೋಗುವಂಥವ್ರು, ಶಾಲಾ ಕಾಲೇಜ್ಗಳಿಗೆ ಹೋಗೋರು, ಕೆಲಸಗಳಿಗೆ ಹೋಗುವಂಥವ್ರು, ಗಾರ್ಮೆಂಟ್ಸ್ಗೆ ಹೋಗುವಂಥವ್ರು, ಇವರೆಲ್ಲರೂ ಕೂಡ ಇಲ್ಲಿ ಬಂದು ಈ ಅವ್ಯವಸ್ಥೆ ನಡುವೆ ಒಂದು ಬಸ್ ನಿಲ್ದಾಣದ ಸರಿಯಾದ ನೆರಳಿನ ವ್ಯವಸ್ಥೆ ಇಲ್ಲ. ನಿಮಗೇನಾದರೂ ಸ್ವಲ್ಪ ಮಾನ ಮರ್ಯಾದೆ ಇದ್ದರೆ ತಕ್ಷಣ ಬಂದು ಇಲ್ಲಿ ನೆರಳಿನ ಸೌಕರ್ಯ ಜೊತೆಗೆ ಶೌಚಾಲಯದ ವ್ಯವಸ್ಥೆಯನ್ನು ಸರಿಯಾಗಿ ನೀವು ಮಾಡದೇ ಇದ್ದರೆ ಬಹುಶಃ ನೀವೇನು ಬೆಂಗಳೂರಲ್ಲಿ ಬಂಗ್ಲೆ ಕಟ್ಕೊಳ್ತಾ ಇದ್ದೀರಿ, ಇಷ್ಟಾಂತ ಜೀವನ ನಡೆಸಬೇಕು ಅಂತೇಳಿ ದೊಡ್ಡ ಬಂಗ್ಲೆ ಕಟ್ಕೊಳ್ತೀರಿ, 6 ಅಂತಸ್ತಿನ ಮನೆ ಕಟ್ಕೊಳ್ಳಿ, ನಮಗೆ ಸಂತೋಷ, ನಾವು ಅದ್ರ ಬಗ್ಗೆ ಮಾತಾಡೋಕ್ಕೆ ಬರಲ್ಲ. ಕನಿಷ್ಠ ತಕ್ಷಣ ಅಧಿಕಾರಿಗಳನ್ನ ಇಲ್ಲಿ ಕಳಿಸಿ ಬರುವಂಥ ಪ್ರಯಾಣಿಕರಿಗೆ ಮೂಲಭೂತ ಸೌಕರ್ಯ, ನಾವು ಕೇಳ್ತಿರೋದು ಕುಡಿಯೋ ನೀರು, ಒಂದೊಳ್ಳೆ ಶೌಚಾಲಯ, ಬಂದಂಥವ್ರಿಗೆ ಒಂದು ಸ್ವಲ್ಪ ನೆರಳು, ಬಸ್ಸಿಗೆ ಕಾಯುವಂಥವ್ರು, ಒಂದು ವಿದ್ಯುತ್ ವ್ಯವಸ್ಥೆ, ಜೊತೆಗೆ ಇಲ್ಲಿ ಕಳ್ಳಕ್ಕಾಕ್ರೆ ಭಯ ಇದೆ. ಯಾರ್ದಾರು ಪರ್ಸು, ಯಾರ್ದಾರು ಜೇಬ್ ಕಳ್ತನ ಆದರೆ ಯಾರು ಹೊಣೆ, ಚೈನ್ ಕಳ್ತನ ಆದರೆ ಯಾರು ಹೊಣೆ, ಒಂದು CC ಕ್ಯಾಮ್ರಾ ಅಳವಡಿಸೋಕೆ ನಿಮ್ಗೆ ಯೋಗ್ಯತೆ ಇಲ್ವಾ? ಬೇಕಾದಷ್ಟು ತಂತ್ರಜ್ಞಾನ ಮುಂದುವರೆದಿದೆ, ಯಂತ್ರೋಪಕರಣಗಳಿದ್ದಾವೆ, ನಿಮಗೆ ಮಾಡೋದಕ್ಕೆ ಇಚ್ಛಾಶಕ್ತಿ ಇಲ್ಲ, ನಾಚಿಕೆ ಆಗ್ಬೇಕು ನಿಮಗೆ. ನಿಮ್ಮ ಮನೆಯಲ್ಲೂ ಹಿಂಗೆ ಇರ್ತೀರಾ? ನಿಮ್ಮ ಮನೆಯವರು ಕೂಡ ಇದೇ ರೀತಿ ಧೂಳು ಕುಡ್ಕೊಂಡು ಎಲ್ಲಿ ಬೇಕಲ್ಲಿ ಇರ್ಲಿಕ್ಕೆ ನೀವು ಬಿಡ್ತೀರಾ? ಇಲ್ಲಿ ಅಕಸ್ಮಾತ್ ಬಾಣಂತೀರು ಯಾರಾದ್ರೂ ಬಂದ್ರೆ ಅವ್ರಿಗೇನಾದ್ರು ಮಗುಗೆ ಹಾಲು ಉಣಿಸ್ಬೇಕು ಅಂದ್ರೆ ಎಲ್ಲಿದೆ ವ್ಯವಸ್ಥೆಯಲ್ಲಿ? ಇಲ್ಲಿ ಧೂಳು ಕುಡಿಯೋದ್ರ ಬದಲು ಆ ಡಿಪೋಲೆ ವ್ಯವಸ್ಥೆ ಮಾಡ್ಬೋದಿತ್ತಲ್ಲ, ಅಲ್ಲೇ ತಾತ್ಕಾಲಿಕವಾಗಿ ನೀವು ಬಸ್ ನಿಲ್ದಾಣ ಮಾಡ್ಬೋದಿತ್ತಲ್ಲ. ಯಾಕೆ ಈ ರೀತಿ ನೀವು ಅವ್ಯವಸ್ಥೆಗೆ ಜನರನ್ನ ದೂಡ್ತಾ ಇದ್ದೀರಿ? ನನಗಂತೂ ಅರ್ಥ ಆಗ್ತಾ ಇಲ್ಲ ಸ್ವಾಮಿ. ಇನ್ನಾದ್ರೂ ಎಚ್ಚೆತ್ಕೊಳ್ಳದೆ ಇದ್ರೆ ನೀವು ಬಹುಶಃ ಇಲ್ಲಿರುವಂಥ ಜಲ್ಲಿ ಕಲ್ಲನ್ನ ಯಾವ್ದಾರು ಬಸ್ಸು ಜೋರಾಗಿ ಬಂತು, ಯಾರ್ದಾರು ತಲೆಗೆ ಹೊಡೆದ್ರು ಅನಾಹುತ ಆದ್ರೂ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಸರಿಯಾಗಿ ಇದನ್ನ ಬುಲ್ಡೋಸ್ ಮಾಡಿಸಿ, ಅಟ್ಲೀಸ್ಟ್ ತಾತ್ಕಾಲಿಕವಾಗಿ ಒಂದು ಸಿಮೆಂಟ್ ಬೆಡ್ಡಿಂಗನ್ನು ಹಾಕಿಸಿ, ನೀವು ವ್ಯವಸ್ಥೆನೂ ಮಾಡದೇ ಇದ್ರೆ
ಅರಸೀಕೆರೆ ಜನತೆ ಇದನ್ನು ಸಹಿಸ್ಕೊಂಡು ಕೂರೋರಲ್ಲ. ತಕ್ಷಣ ಈ ಸ್ಥಳಕ್ಕೆ KSRTC ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಇದನ್ನು ಸರಿಪಡಿಸ್ತೀನಿ ಅಂತ ಹೇಳೋವರೆಗೂ ಕೂಡ ನಾವು ಈ ಸ್ಥಳ ಬಿಟ್ಟು ಕದಲಲ್ಲ. ಯಾವ ಬಸ್ಸು ಕೂಡ ಒಳಗೆ ಹೊರಗೆ ಹೋಗಂತ ರೀತಿಯಲ್ಲಿ ನಿರ್ಬಂಧ ಹಾಕಿ ಕೂತ್ಕೊಳ್ಬೇಕಾಗತ್ತೆ. ನಿಮ್ಗೇನಾದ್ರು ಮಾನ ಮರ್ಯಾದೆ ಇದ್ರೆ ಅಲ್ಲಿ ಬೆಂಗಳೂರು ವಿಧಾನಸೌಧ ಸುಳ್ಳು ಹೇಳ್ತಾ ಇದ್ದೀರಲ್ಲ, ಇಲ್ಲಿ ಸತ್ಯ ದರ್ಶನ ನಾವು ಮಾಡಿಸ್ತಾ ಇದ್ದೀವಿ, ದಯಮಾಡಿ ಬರ್ಬೇಕು. ನೀವು ಅವ್ಯವಸ್ಥೆ ಸರಿಪಡಿಸ್ತಾ ಇದ್ರೆ ನಿಮ್ಮನ್ನ ಈಗಾಗಲೇ ಹಲವಾರು ಬಿರುದುಗಳನ್ನ ಜನ ಕೊಟ್ಟಿದ್ದಾರೆ. ನೀವೇ ಸದನದಲ್ಲಿ ನೃತ್ಯ ಮಾಡಿದ್ದೀರಿ, ರಾಗಿ ಕಳ್ಳ ಅಲ್ಲ ಕೊಬ್ಬರಿ ಕಳ್ಳ ನೃತ್ಯ ಮಾಡಿದ್ದೀರಿ. ಅದಕ್ಕೆ ಇನ್ನೊಂದು ಸೇರ್ಪಡೆ ಆಗತ್ತೆ. ಶಾಲಾ ಕಾಲೇಜ್ಗಳಿಗೆ ಹೋಗುವಂಥವ್ರಿಗೆ ಸಾರ್ವಜನಿಕರ ನೆಮ್ಮದಿ ಕಳ್ತನ ಮಾಡ್ತಾ ಇದ್ದೀರಿ. ನೀವು ನೆಮ್ಮದಿ ಕಳ್ಳನೂ ಆಗ್ತೀರಿ, ಅವರ ಆರೋಗ್ಯ ಕಿತ್ಕೊಳ್ತಾ ಇದ್ದೀರಿ. ಸ್ವಾಮಿ ಶಿವಲಿಂಗಣ್ಣವರೇ, ಯಾರು ಕೂಡ ಇವತ್ತು ಪ್ರಜಾತಂತ್ರ ವ್ಯವಸ್ಥೆ ಇದು. ನಿಮ್ಮ ದುಂಡಾವರ್ತನೆ, ನಿಮ್ಮ ದರ್ಪ ದೌರ್ಜನ್ಯ ನಾವ್ಯಾರು ಕೇಳೋದಕ್ಕೆ ತಯಾರಿಲ್ಲ ಸ್ವಾಮಿ. ಏನಾದ್ರು ಒಂಚೂರು ಮಾನ ಮರ್ಯಾದೆ ಇದ್ರೆ ಈ ತಕ್ಷಣ ಬಸ್ ನಿಲ್ದಾಣದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ನೀವು ಸರಿಪಡಿಸ್ತಾ ಇದ್ದೀರಿ. ನಾವಿಲ್ಲೇ ಮೊಕ್ಕ ಮುಡ್ತೇವೆ. ಇದು ಸಾರ್ವಜನಿಕ ಸ್ಥಳ, ನೀವು ನೋಡ್ಬೋದು. ಸುತ್ತ ಸ್ವಲ್ಪ ಮಾತ್ರ, ಅದು ಈ ಎಂಸ್ಯಾಂಡು ಕಲ್ಲನ್ನು ಕೂಡ ಸ್ವಲ್ಪ ಅರ್ಧ ಹಾಕಿದ್ದಾರೆ ಅಷ್ಟೇ, ಇನ್ನು ಉಳಿದಿದ್ದನ್ನು ಹಂಗೇ ಬಿಟ್ಟಿದ್ದಾರೆ. ಈ ಅವ್ಯವಸ್ಥೆ ನಾವು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಕಾಲೇಜ್ ವಿದ್ಯಾರ್ಥಿಗಳ ಜೊತೆಗೆ ನನಗೂ ಕಳೆದ ಒಂದು ವಾರದಿಂದ ಭಾಳಷ್ಟು ಫೋನ್ ಕರೆಗಳು ಬಂದವು. ನಾನು ಯಾರೊಬ್ಬ ಬಾಣವರದ ಸ್ನೇಹಿತ ಒಬ್ಬ ಫೋನ್ ಮಾಡಿ ಅಂದ, ಆ ಬಸ್ ಸ್ಟ್ಯಾಂಡಲ್ಲಿ ಒಂದು CC ಕ್ಯಾಮ್ರಾ ಇಲ್ಲಣ್ಣ, ನಮ್ಮ ಅಕ್ಕ ಬಾಣಂತಿ ಇದ್ದಾರೆ, ಮಗು ಜೊತೆ ಬಂದ್ವಿ, ನಾವು ಹಳ್ಳಿಗೆ ಹೋಗ್ಬೇಕಿತ್ತು, ಹಾಸನ ಆಸ್ಪತ್ರೆಗೆ ತೋರಿಸಿ ನಾವು ಬಂದು ಅರಸೀಕೆರೆಯಲ್ಲಿ ಉಳ್ಕೊಂಡ್ರೆ ಹಾನುಣಿಸ್ಬೇಕಾಗಿ ಬಂತು. ಮಗು ಹೊಟ್ಟೆ ಸುನಿಂದ ಅಳ್ತಾ ಇದೆ, ಇಲ್ಲೊಂದು ರೂಮ್ ಗತಿ ಇಲ್ಲ ಅಂತೇಳಿ ಆತ ಅಳಗನ್ನು ತೋಡ್ಕೊಂಡಾಗ ಬಹುಶಃ ಮನುಷ್ಯತ್ವರಲ್ಲಿ ಯಾರಾದ್ರೂ ಕಣ್ಣೀರು ಹಾಕ್ತಾರೆ. ನೀವು ಅದನ್ನು ಕಳ್ಕೊಂಬಿಟ್ಟಿದ್ದೀವಿ. ನಿಮಗೆ ಮನುಷ್ಯತ್ವ ಅಂತಂದರೆ ದುಡ್ಡು, ನಿಮಗೆ ಮನುಷ್ಯತ್ವ ಅಂತಂದರೆ ಎಷ್ಟು ಕಮಿಷನ್ ಹೊಡಿಬೇಕು, ಅದಷ್ಟೇ ಆಗಿ ಕೂತ್ಬಿಟ್ಟಿದೆ. ನಿಮಗೇನಾದ್ರು ಸ್ವಲ್ಪನಾರು ಮಾನವೀಯತೆ ಇದ್ದರೆ ಈ ತಕ್ಷಣ ನೀವು ಬನ್ನಿ ನಮ್ಮ ಜೊತೆ. ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಸ್ವಾಮಿ. ಯಾರಾದ್ರೂ ಈ ಬೇಸಿಗೆ ಬಿಸಿಲು, ಇದು ಸೂರ್ಯನ ಪ್ರಖರತೆ ಜಾಸ್ತಿ ಇದೆ, ಯಾರಾದರೂ ಬಾಯಾರಿದ್ರೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲಿಲ್ಲ ಅಂತಂದರೆ ನಾಚಿಕೆ ಆಗ್ಬೇಕು ನಿಮಗೆ. ಸ್ವಾಮಿ ಶಿವಲಿಂಗಣ್ಣವರೇ, ನಿಮಗೇನಾದ್ರೂ ಮಾನ ಮರ್ಯಾದೆ, ಒಂದಷ್ಟು ಸಾರ್ವಜನಿಕರು ನನಗೆ 4 ಬಾರಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಮಂತ್ರಿ ದರ್ಜೆ ಸ್ಥಾನಮಾನದಲ್ಲಿ AC ಕಾರಲ್ಲಿ, ಊಟದ ಕಾರಲ್ಲಿ ಅರಸೀಕೆರೆ ಜನತೆ ಆಶೀರ್ವಾದದಿಂದ ನೀವು ಓಡಾಡ್ತಾ ಇರೋದು, ಮರಿಬಾರ್ದು. ಅದನ್ನು ತಕ್ಷಣ ಇಲ್ಲಿ ಬಂದು ವ್ಯವಸ್ಥೆ ಸರಿಪಡಿಸ್ತಾ ಇದ್ರೆ ನಾವು ಇಲ್ಲೇ ಕುತ್ಕೊಳ್ತೇವೆ. ಇದು ಸರಿ ಹೋಗೋವರೆಗೂ ಕೂಡ ನಾವು ನಮ್ಮ ಕಾರ್ಯಕರ್ತರು ಇಲ್ಲಿಂದ ಕದಲೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ, ದಯಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ನಾನು ಮಾತನ್ನು ಹೇಳ್ತೇನೆ. ಈ ದೇಶದ ಸಂವಿಧಾನ ಪ್ರತಿಯೊಬ್ಬರಿಗೂ ಜೀವಿಸುವಂಥ ಹಕ್ಕನ್ನು ಕೊಟ್ಟಿದೆ, ಬದುಕೋ ಹಕ್ಕನ್ನು ಕೊಟ್ಟಿದೆ. ಅದಕ್ಕೆ ಚ್ಯುತಿ ತಂದರೆ ನೀವು ಈ ನಾಗರಿಕರಿಗೆ ಮಾಡ್ತಿರ್ತಕ್ಕಂಥ ದ್ರೋಹ ಅನ್ನೋದನ್ನು ನೀವು ಮರಿಬಾರ್ದು. ಈ ಧೂಳು ಬರೋದನ್ನೇ ಗಮನಿಸಿ, ಗಮನಿಸಿ ಇದನ್ನ. ಈ ಧೂಳು ಕೊಡೋದು ಏನಾಗಬೇಕು? ಜನ ನಿತ್ಯ ನರಳ್ತಾ ಇದ್ದಾರೆ. ಜನ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ. ಆಮೇಲೆ ಈ ಬಸ್ ಸ್ಟ್ಯಾಂಡ್ ಇಲ್ಲಿ ಮಾಡೋದಲ್ಲ ಪುಣ್ಯಾತ್ಮ, ನೀನು ಇಲ್ಲಿಂದ ಜನ ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಾರೆ. ಅದಕ್ಕೇನು ಯೋಚನೆ ಮಾಡಿದ್ರ? ಅಟ್ಲೀಸ್ಟ್ ಅಲ್ಲಿವರೆಗೂ ಈ ಬಿಸಿಲಲ್ಲಿ ಅವು ನಡಿಬೇಕು. ಆ ಶಾಲೆ ಕಾಲೇಜ್ಗೆ ಹೋಗಿ ಕೂತ್ಕೊಂಡ್ರೆ ಈ ಧೂಳು ಮೆತ್ಕೊಂಡು, ಆ ಬೆವರು ಹೊತ್ಕೊಂಡು ಅವೇನು ಪಾಠನೇ ಕೇಳ್ತಾವೋ? ಎಕ್ಸಾಮ್ ಪರೀಕ್ಷೆಯಲ್ಲಿ ಬರೆಯಕ್ಕಾಗುತ್ತೆ, ಇದನ್ನ ನಾವು ಸಹಿಸೋದಕ್ಕೆ ತಯಾರಿಲ್ಲ. ಇಲ್ಲೊಂದು ವಿದ್ಯುತ್ ಸಂಪರ್ಕ ಇಲ್ಲ ಅಂತಂದ್ರೆ, ಒಂದು ಲೈಟ್ ಇಲ್ಲ ಇಲ್ಲಿ ಅಂತಂದ್ರೆ, ಈ ಮನುಷ್ಯನ, ಇಲ್ಲಿ ಶಾಸಕನ ದುಷ್ಟತನದ ಪರಮಾವಧಿ ಇದು. ಬಹುಶಃ ಅರಸೀಕೆರೆ ಜನ ಅಂತ ತಿಳ್ಕೊಂಡಿಲ್ಲ ಈತ, ಅರಸೀಕೆರೆ ಜನತೆ ಅನ್ಕೊಂಡಿಲ್ಲ ಈತ. ಯಾವ ದನಗಳು ಬರ್ತವೆ ಹೋಗ್ತವೆ ಅನ್ಕೊಂಡ್ಬಿಟ್ಟಿದ್ದಾನೆ. ದನದ ಕೊಟ್ಟಿಗೆಗಿಂತ ಕಡೆಯಾಗಿದೆ ಇದೀಗ. ಕನಿಷ್ಠ
ದನದ ಕೊಟ್ಟಿಗೆಲಾದ್ರೂ ಈಗ ಬೇವಿನ ಇದನ್ನೇನೋ ಹಾಕಿ ಸೊಳ್ಳೆ ಪಳ್ಳೆ ಕಚ್ಬಾರ್ದು ನಮ್ಮ ಮಸಿಗೆ ಅಂತ ನೋಡ್ತಾರೆ. ಇವತ್ತು ಈ ಪರಿಸ್ಥಿತಿಗೆ ತಂದು ನಿಲ್ಸಿದಿರಲ್ಲ, ನಿಮ್ಗೇನಾದ್ರೂ ಸ್ವಾಮಿ ಶಿವಲಿಂಗಣ್ಣ ಇಷ್ಟೊತ್ತು ಹೇಳಿದಂತ ವಿಷಯಗಳೇನಾದ್ರು ಮನಸ್ಸಿಗೆ ಮುಟ್ಟೋಂಗಿದ್ರೆ, ಅರಸೀಕೆರೆ ಜನತೆ ಬಗ್ಗೆ ಗೌರವ ಇದ್ರೆ ತಕ್ಷಣ ನೀವು ಈ ಸ್ಥಳಕ್ಕೆ ಬರಬೇಕು, ಬಂದಿದ್ದನ್ನ ಸರಿಪಡಿಸುವಂತ ಕೆಲಸ ಮಾಡಬೇಕು.